ಹಾಯ್ ಗಾಯ್ಸ್. ಇವತ್ತು ಸಂಡೇ ಸ್ಪೆಷಲ್ ನನಗೆ ದುಕ್ರಮಸ್ ನಮ್ಮ ಕ್ರಿಶ್ಚಿಯನವರಿಗೆ ಕೊಂಕಣಿಯವರಿಗೆ ಸಂಡೇ ಸ್ಪೆಷಲಿಸ್ ಜಾಸ್ತಿಯಾಗಿ ಕೊಂಕಣಿದವರು ಮಾಡೋದು, ಕ್ರಿಶ್ಚಿಯನ್ದವರು ಹಂದಿ ಮಾಂಸ ಮಾಡೋದು. ಸೊ ಪೋಕ್ ಸ್ಪೆಷಲ್ ದುಕ್ರಮಸ್ ಆಜಮೆ ದುಕ್ರಮಸ್ ಖರ್ಚೆ. ಸೊ ಇದೊಂದು ರೆಸಿಪಿ ನಾನು ಇವತ್ತು ವಿಡಿಯೋ ಮಾಡಿ ಹಾಕುವಂತ ಇದ್ದೇನೆ. ಸೊ ನಾನು ಇದಕ್ಕೆ ರೆಡಿಮೇಡ್ ಮಸಾಲ ಹಾಕೋದಿಲ್ಲ, ನಾನು ನನ್ನನ್ನೇ ಮಸಾಲ ಮಾಡೋದು. ಸೊ ಅದಕ್ಕೆ ನಾನು ಮಸಾಲ ಏನೆಲ್ಲ ಹಾಕ್ತೇನೆ ಅಂತ ಹೇಳ್ತೇನೆ. ಒಂದು ಇಡೀ ಕೊತ್ತಂಬರಿ, ಒಂದು ಟೇಬಲ್ ಸ್ಪೂನು ಕೊತ್ತಂಬರಿ, ಓಕೆ. 1 ಟೀ ಸ್ಪೂನ್ ಜೀರಿಗೆ, 1.5 ಟೀ ಸ್ಪೂನ್ ಅಂತ ಹೇಳ್ಬೋದು. ಒಂದು ಸಣ್ಣ ತುಂಡು ಇದು ಎಂತ ಹುಣಸೆಹಣ್ಣು, ಎಸ್. ಸೊ ಮತ್ತು ಇದೊಂದು ಒಂದು 6-7 ಬೀಜ ಇದೆ. ಸೊ ಸಾಸಿವೆ, ಓಕೆ. ಆಫ್ಟರ್ ದಟ್ ಇದು ಪೆಪ್ಪರ್ ಸೀಡ್ಸ್, ಎಸ್, ಕೆಲವು ಹಾಕಿದ್ದೇನೆ. ಮತ್ತು ಸ್ವಲ್ಪ ಗರಂ ಮಸಾಲ ನೋಡಿ, ಸ್ವಲ್ಪ ಹಾಕಿದ್ದೇನೆ. ಜಾಸ್ತಿ ನಾನು ಗರಂ ಮಸಾಲ ಇದಕ್ಕೆ ಯಾವುದಕ್ಕೆ ಸಹ ಹಾಕೋದಿಲ್ಲ, ತುಂಬ ಕಡಿಮೆ ಮಾಡೋದು. ಸೊ ಇಲ್ಲಿ ನಾನು ಹಾಕಿದರೆ ನಾನು ಬೆನುವಾಗ ಹಾಕೋದಿಲ್ಲ, ಬೇಕಿದ್ದರೆ ಹಾಕ್ಬೋದು, ಓಕೆ. ಸೊ ನೆಕ್ಸ್ಟ್ ಇಷ್ಟು ಚಿಲ್ಲಿ ಉಂಟು ನೋಡಿ, ಕಾಣ್ತದ? ಎಸ್. ಇದರಲ್ಲಿ ಒಂದು 15 ತನಕ ಇದೆ. ಅದರದ್ದು ಕೆಲವದು ನಾನು ಬೀಜ ತೆಗೆದಿದ್ದೇನೆ ನೋಡಿ, ಬೀಜ ತೆಗೆದಿದ್ದೇನೆ, ಒಳಗಡೆದು ಬೀಜ ತೆಗೆದು ಇದು ನಾನು ಗಾರ್ಡನಿಗೆ ಹಾಕಿಬಿಡ್ತೇನೆ. ಸೊ ಅಲ್ಲಿ ನನಗೆ ಇನ್ನೂ ಚಿಲ್ಲಿಸ್ ರೆಡಿ ಆಗ್ತದೆ. ಸೊ ಆಫ್ಟರ್ ದ್ಯಾಟ್ ನಾನು ಒಂದು ಆನಿಯನ್ ರೆಡಿ ಇಟ್ಟಿದ್ದೇನೆ, ಹೌದು. ಸೊ ಇಷ್ಟೆಲ್ಲ ಮಸಾಲ ನಾವು ಇದು ನಮ್ಮ ಗ್ರೈಂಡರ್ ಜಾರಿಗೆ ಹಾಕಿ ಫೈನ್ ಮಾಡಿ ತರಬೇಕು. ಅದಕ್ಕಿಂತ ಮೊದಲು ಇದೆಲ್ಲ ಮಸಾಲೆ ಇದು ಒಂದು ಸರ್ತಿ ಇದು ಹುಣಸೆಹಣ್ಣು ತೆಗೆದು ಸಪ್ರೇಟ್ ಇಟ್ಟು ಇದೆಲ್ಲ ಒಂದು ಸರ್ತಿ ಸ್ವಲ್ಪ ಶಾಳು ಫ್ರೈ ಮಾಡಬೇಕು, ಹುರಿಬೇಕು ಸ್ವಲ್ಪ ಕಾವಿಲಿನಲ್ಲಿ. ಆಫ್ಟರ್ ದ್ಯಾಟ್ ಇದು ಸ್ವಲ್ಪ ಶಾಲು ಫ್ರೈ ಬೇಕಿದ್ದರೆ ಮಾಡ್ಬೋದು, ಇಲ್ಲದ್ರೆ ಸಹ ತೊಂದರೆ ಇಲ್ಲ. ಇದು ಸ್ವಲ್ಪ ಶಾಲು ಫ್ರೈ ಮಾಡಬೇಕು, ಇದು ಸ್ವಲ್ಪ ಬಿಸಿ ಮಾಡಿ. ಸೊ ಎಸ್ ಗೈಸ್, ನೋಡಿ ನಾನು ಸ್ವಲ್ಪ ಇದು ಮಸಾಲ ಹುರಿತಾ ಇದ್ದೇನೆ. ಲೈಟ್ ಸ್ವಲ್ಪ ಹುರಿಬೇಕು, ಇದು ಸ್ವಲ್ಪ ಲೈಟಾಗಿ ಹುರಿಬೇಕು. ಅದು ಸ್ಮೆಲ್ ಬರ್ತದೆ, ಘಮ ಅಂತ ಸ್ಮೆಲ್ ಬರ್ತದೆ. ಮತ್ತು ನಾನು ಜಾಸ್ತಿಯಾಗಿ ಪೌಡರೆಲ್ಲ ಬಳಸೋದು, ಹೊರಗಡೆದು ರೆಡಿಮೇಡ್ ಬಳಸೋದು ತುಂಬ ಕಮ್ಮಿ. ಮನೆಯಲ್ಲೇ ಮಸಾಲ ಪ್ರಿಪೇರ್ ಮಾಡ್ತೇನೆ. ಮತ್ತು ಇದು ರೆಸಿಪಿ ನನ್ನ ಅಜ್ಜಿದು, ಅವರು ಪಾಪ ಈಗ ಇಲ್ಲ, ತೀರ್ಕೊಂಡಿದ್ದಾರೆ. ಅವರು ಇದೆಲ್ಲ ನಮಗೆ ಕಲಿಸಿದ್ದು, ಹೌದು. ಮುಜೆ ಒಡ್ಲಿ ಮೈನ್ ಮಕ್ಕ ಸಂಗೊಂದಿಲ್ಲಿ ರೆಸಿಪಿ. ಸೊ ಎಸ್ ಗೈಸ್, ಇದು ಸ್ವಲ್ಪ ಪಟ ಹಾಕಿ ಬಂತು, ಸ್ಮೆಲ್ ಸಹ ಬರ್ತಾ ಇದೆ. ಈಚೆಯಿಂದ ನಾನು ಹಂದಿ ಮಾಂಸ ಇಟ್ಟಿದ್ದೇನೆ ನೋಡಿ, ಕಾಣ್ತದ? ಎಸ್, ಇಲ್ಲಿ ನಾನು ಇಟ್ಟಿದ್ದೇನೆ ನಮ್ಮ ದುಕ್ರಮಸ್ ಬೇಯಲಿಕ್ಕೆ. ಆ್ಯಂಡ್ ಅದಕ್ಕೆ ನಾನು ಕೆಲವು ಸೊಪ್ಪು ಹಾಕಿದ್ದೇನೆ, ಅದೆಂತ ತಿಕ್ಕಿ ಸೊಪ್ಪು ಅಂತಾರೆ. ಮತ್ತು ಸ್ವಲ್ಪ ಅರಿಶಿನ ಹುಡಿ, ಉಪ್ಪು ಅಷ್ಟೇ. ಇದು ಅರ್ಧ ಬೆನ್ನುವಾಗ ಇದು ಮಸಾಲ ಗ್ರೈಂಡ್ ಮಾಡಿದ್ದು ಇದಕ್ಕೆ ಹಾಕಿ ಒಳ್ಳೆ ಮಿಕ್ಸ್ ಕೊಡಬೇಕು. ಒಳ್ಳೆ ಬೆಂದು ಸ್ವಲ್ಪ ಇನ್ನು ಬೆನ್ನು ಬರುವಾಗ ಕಟ್ಟಿಂಗ್ ಮಾಡಿದ್ದು ಮಸಾಲ ಅದಕ್ಕೆ ಹಾಕಬೇಕು. ಸೊ ಎಸ್, ಇದು ನಾನು ತೊಳೆದಿದ್ದೇನೆ ನೋಡಿ. ಕೆಲವು ಬೀಜ ಇದೆ, ಕೆಲವು ಬೀಜ ತೆಗೆದಿದ್ದೇನೆ, ಇಲ್ಲದ್ರೆ ಅದು ಖಾರ ಆಗ್ತದೆ. ಸೊ ಆಫ್ಟರ್ ದ್ಯಾಟ್ ಇದು ಸ್ವಲ್ಪ ಹುರ್ಕೊಂಡು ಆಫ್ಟರ್ ದ್ಯಾಟ್ ಇದೆಲ್ಲ ಮಸಾಲ ಗ್ರೈಂಡ್ ಮಾಡಲಿಕ್ಕೆ, ಇಷ್ಟು 3 ಮಸಾಲ ಗ್ರೈಂಡ್ ಮಾಡಲಿಕ್ಕೆ, ಓಕೆ, ಹುರಿದು ಫೈನ್ ಮಾಡಿ ತರಬೇಕು. ಇದು ಮತ್ತು ಇದೆಲ್ಲ ಆದಮೇಲೆ ಅದು ಮಸಾಲ ಮಿಕ್ಸ್ ಮಾಡಿ ಇದು ನಾನು ಅದಕ್ಕೆ ಕಟ್ಟಿಂಗ್ ಮಾಡಿ ಹಾಕಲಿಕ್ಕೆ ಇಟ್ಟಿದ್ದೇನೆ. ಒಂದು 5-6 ಇದೆ ಆನಿಯನ್ಸ್. 1.5 kg ಮಾಂಸಕ್ಕೆ 6 ಆನಿಯನ್ಸ್ ಇದೆ. ಮತ್ತು ಒಂದು 2 ಇಡೀ ಬೆಳ್ಳುಳ್ಳಿ ಹಾಕಿದ್ದೇನೆ, ತೆಗೆದಿಟ್ಟಿದ್ದೇನೆ. ಒಂದು 3 ಚಿಲ್ಲೀಸ್ ಆ್ಯಂಡ್ 1 ಸ್ಮಾಲ್ ಜಿಂಜರ್. ಸೊ ಇಷ್ಟೆಲ್ಲ ಅದಕ್ಕೆ ಪೋಕ್ ರೆಸಿಪಿಗೆ ಬೇಕಾಗ್ತದೆ. ಸೊ ನಾನು ಈಗ ನಮ್ಮ ಪೋಕ್ ಎಲೆ ತಂದಿದ್ದೇನೆ ನಾನು. ಸೊ ಹಂದಿ ಮಾಂಸಕ್ಕೆ ಇದು ಎಲೆ ನಾನು ಹಾಕ್ತೇನೆ ಇಲ್ಲಿ. ಎಸ್, ಇದು ಎಲೆ ಹಾಕಿ ಇದಕ್ಕೆ ಉಪ್ಪನ್ನು ಹಾಕಿ ಬೇಯಿಸಲಿಕ್ಕೆ ಇಡ್ತೇನೆ. ಹಾಫ್ ಬಾಯ್ಲ್ ಹಾಕಬೇಕು. ಹಾಫ್ ಕುಕ್ ಆದಮೇಲೆ ಅದು ಮಸಾಲ ರೆಡಿ ಆಗೋದು ಇದಕ್ಕೆ ಹಾಕಿ ಒಳ್ಳೆಯದು ಮಿಕ್ಸ್ ಮಾಡಿ ಅದೆಲ್ಲ ಕಟ್ಟಿಂಗ್ ಮಾಡಿ ಮಸಾಲ ಅದಕ್ಕೆ ಹಾಕಬೇಕು. ಎಸ್ ಗೈಸ್, ಮಸಾಲ ಇಸ್ ರೆಡಿ. ಮತ್ತು ನಾನು ಇದಕ್ಕೆ ಆ್ಯಡ್ ಮಾಡಿದೆ ನೋಡಿ, ಎಸ್, ಆ್ಯಡ್ ಮಾಡಿದೆ. ಬೆಂತ ಉಂಟು, ರೆಡ್ ಆಗಿದೆ ನೋಡಿ, ಹೌದು. ಇದು ಹೋಮ್ ಮೇಡ್ ಮಸಾಲ, ನಾನು ಮಸಾಲ ಮಾಡಿದೆ. ಎಸ್, ಸ್ವಲ್ಪ ಇದು ಬರ್ತಾಯಿದೆ, ಹಾಗೆ ಕ್ಲಿಯರ್ ಇಲ್ಲ. ಸೊ ಇನ್ನು ಸ್ವಲ್ಪ ಬೆಂದ ಮೇಲೆ ಆಯಿತು, ಫೋಕಸ್ ರೆಡಿ. ಎಸ್. ಸೊ ಅದರ ಮಧ್ಯೆಯಲ್ಲಿ ನಾನೆಲ್ಲ ಮಸಾಲ ರೆಡಿ ಮಾಡಿದ್ದೆ, ಕಟ್ಟಿಂಗ್ ಮಾಡಿ ಹಾಕಲಿಕ್ಕೆ ಅದಕ್ಕೆ. ಸೊ ಇಲ್ಲಿ ನೋಡಿ, ಇದು ಒಂದು 4-5 ಈರುಳ್ಳಿ ಮತ್ತು ಇದೆಲ್ಲ ರೆಡಿ ಮಾಡಿ ಇಟ್ಟದ್ದು ನಾನು. ಶುಂಠಿ
ಇಡೀ ಬೆಳ್ಳುಳ್ಳಿ 2 ಮತ್ತು ಒಂದು 3 ಚಿಲ್ಲಿ. ಸೊ ಇಷ್ಟೆಲ್ಲ ನಾನು ಇದಕ್ಕೆಲ್ಲ ಆ್ಯಡ್ ಮಾಡ್ತೇನೆ. ಇದಕ್ಕೆಲ್ಲ ಆ್ಯಡ್ ಮಾಡ್ತೇನೆ. ಸ್ವಲ್ಪ ಬೆಂದಾಯಿತು. ಸೊ ಇದಕ್ಕೆಲ್ಲ ನಾನು ಇದೆಲ್ಲ ಆ್ಯಡ್ ಮಾಡ್ತೇನೆ. ನಿಮಗೆ ಬೇಕಿದ್ದರೆ ಗರಂ ಮಸಾಲ ಹಾಕ್ಬೋದು, ನಾನು ಹಾಕೋದಿಲ್ಲ. ನಾನು ಕಡಿಯುವಾಗ ಹಾಕಿದ್ದೇನೆ ಮಸಾಲೆಗೆ. ಸೊ ನಾನು ಜಾಸ್ತಿ ಗರಂ ಮಸಾಲ ಹಾಕೋದಿಲ್ಲ, ತುಂಬ ಕಮ್ಮಿ ಹಾಕೋದು. ಮತ್ತು ನಾನು 2 ಪೊಟೆಟೊ ಆ್ಯಡ್ ಮಾಡಿದ್ದೇನೆ. ಯಾರಿಗೆ ಬೇಕಿದ್ದರೆ ಹಾಕ್ಬೋದು, ಇಲ್ಲದ್ರೆ ಪರವಾಗಿಲ್ಲ. ನಾನು ಮಕ್ಕಳಿಗೋಸ್ಕರ 2 ಪೊಟೆಟೊ ಆ್ಯಡ್ ಮಾಡಿದ್ದೇನೆ. ಸೊ ಎಸ್ ಗೈಸ್, ಎಲ್ಲರೂ ಟ್ರೈ ಮಾಡಿ ನಂದು ರೆಸಿಪಿ. ಆ್ಯಂಡ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅಫ್ಕೋರ್ಸ್ ಶೇರ್ ಮಾಡಿ ಆ್ಯಂಡ್ ಸಪೋರ್ಟ್ ಗೈಸ್ ಎಲ್ಲರಿಗೆ. ಎಸ್, ಇದು ಬೆಂದಾದಮೇಲೆ ದೆನ್ ಇಟ್ಸ್ ರೆಡಿ, ಊಟಕ್ಕೆ ರೆಡಿ ಆಗುತ್ತೆ. ಇನ್ನು ಸ್ವಲ್ಪ ಮುಚ್ಚಳ ಇಟ್ಕೊಂಡು ಸ್ವಲ್ಪ ಹೊತ್ತು ಬೆನ್ನಬೇಕು. ಎಸ್, ಸೊ ಬೇಕಿದ್ದರೆ ಟ್ರೈ ಮಾಡ್ಬೋದು, ಬೇಕಿದ್ದರೆ ಗ್ರೇವಿ ಸಹ ಇಡ್ಬೋದು. ಸೊ ಪ್ಲೀಸ್ ಸಪೋರ್ಟ್ ಮಿ ಎವ್ರಿ ಒನ್.